ಸಾರಂಗವನ್ನು ನೋಡು, ಎಷ್ಟೊಂದು ಮನೋಹರವಾಗಿರುವುದು. ಇದನ್ನು ಹಿಡಿದುಕೊಟ್ಟರೆ ಇದರ ಸಂಗಡವೇ ಆಟವನ್ನು ಆಡ್ತಾ ನಾನು ಕಾಲವನ್ನು ಕಳೆಯುವುದು. ಏನ್ ಹೇಳಿಬಿರಿ? ಮಾಯಾ ಮೃಗ ಬನೀನಿದ, ಮಾಯಾ ಮೃಗ ಬನೀನಿದ, ನೋಡಿ ಬಯಸುವೆ ಏಕೆ ಇದ, ಮಾಯಾ ಮೃಗ ಬನೀನಿದ. ದಾನವ ಮಾಯೇ ಸೀತಾ, 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 ಸೀತಾ. दानव माये प्रेम जाए, दानव माये प्रेम जाए, दानव माये प्रेम जाए, दानव माये प्रेम जाए, ನಿಜವನ ರುಗುವೆ ತಿಳಿಯೈದ, ನಿಜವನ ರುಗುವೆ ತಿಳಿಯೈದ, ನಿಜವನು ಅರುಗುವೆ ತಿಳಿಯೈದ, ನಿಜವನ ರುಗುವೆ ತಿಳಿಯೈದ, ಮಾಯಾ ಮೃಗವ ನೀಡಿದ, ನೋಡಿ ಬಯಸುವೆ ಏಕೆ ಇದ, ಮಾಯಾ ಮೃಗವ ನೀಡಿದ, ಮಾಯಾ ಮೃಗವ ನೀಡಿದ, ಮೃಗವ ನೀಡಿದ. ಸೀತಾ, ಕನಕಮಯ ದೇಹದಿಂದ ಕೂಡಿದ ಈ ಸಾರಂಗವನ್ನು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ಮಾಯಾ ಸಾರಂಗವೆಂದೇ ಭಾಷವಾಗುತ್ತಿದೆ. ನೀನು ಅದನ್ನು ಬಯಸಬೇಡ, ಬಿಡಿಸಿದ. ಸ್ವಾಮಿ, ಅದು ಮಾಯಾ ಮೃಗವೇ ಆಗಿದ್ದ ಪಕ್ಷದಲ್ಲಿ ಅದನ್ನು ಕೊಂದು ಚರ್ಮವನ್ನಾದರೂ ತೆಗೆದುಕೊಂಡು ಬನ್ನಿ. ನಿಜವಾದ ಮೃಗವೇ ಆದರೆ ಅದನ್ನು ಬಂಧಿಸಿ ತನ್ನಿ. ನೀವಿಲ್ಲದ ಸಮಯದಲ್ಲಿ ಅದರ ಸಂಗಡ ಆಟವಾಡಲು ಚೆನ್ನಾಗಿರುವುದು. ದಯಮಾಡಿ ನನ್ನ ಕೋರಿಕೆಯನ್ನು ನೆರವೇರಿಸಲಾರೆರಾ? ಸೀತಾ, ಸ್ವಾಮಿ, ಈ ಹಿಂದೆ ರಕ್ಕಸಿಯಾದ ಶೂರ್ಪನಖಿಗೆ ಅಪಮಾನ ಮಾಡಿ ಕಳಿಸಿದ್ದೇವೆ. ಆದ್ದರಿಂದ ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿರಬಹುದು. ನೀನು ಅದನ್ನು ಬಯಸಿ ನೀನು ದುಃಖಿಸುವುದಲ್ಲದೆ ನಮ್ಮನ್ನೂ ದುಃಖಕ್ಕೀಡು ಮಾಡಬೇಡ. ನಿಮಗೆ ಬೇಕಿದ್ದರೆ ಕೇಳು ಸೀತಾ, ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುತ್ತೇನೆ. ಸ್ವಾಮಿ, ಸಮೀಪದಲ್ಲಿ ಇರುವ ಈ ಮೃಗವನ್ನು ಹಿಡಿದುಕೊಡಲಾರದು ನೀವು ಚಂದ್ರನಲ್ಲಿರುವ ಹೇಮಸಾರಂಗವನ್ನು ಹಿಡಿದುಕೊಡಬಲ್ಲಿರಾ? ಕೂಡದು ಕೂಡದು, ಈ ಮೃಗವನ್ನು ಹಿಡಿದುಕೊಡಬೇಕು. ಇಲ್ಲವೇ ಖಂಡಿತವಾಗಿ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಸೀತಾ, ಲಕ್ಷ್ಮಣ, 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 ಜಾನಕಿಯು ಆ ಸಾರಂಗವನ್ನು ಬಯಸುತ್ತಿದ್ದಾಳೆ. ಬೇಡ ಲಕ್ಷ್ಮಣ, ಸತಿಯು ಅಪೇಕ್ಷೆ ಪಟ್ಟದ್ದನ್ನು ಪತಿಯು ನೆರವೇರಿಸಬೇಕಾದವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗುತ್ತೇನೆ. ನಿಜವಾದ ಸಾರಂಗವಾದರೆ ಹಿಡಿದು ತರುತ್ತೇನೆ, ಮಾಯಾ ಸಾರಂಗವಾದರೆ ಕೊಂದು ಬರುತ್ತೇನೆ.
ಲಕ್ಷ್ಮಣ, ಲಕ್ಷ್ಮಣ, ಕೇಳಿದೆಯಾ? ಕೇಳಿದೆಯಾ ನಿಮ್ಮಣ್ಣನ ಆರ್ತ ಧ್ವನಿಯನ್ನ? ಯಾರೋ ರಾಕ್ಷಸರಿಂದ ಏನು ವಿಪತ್ತು ಸಂಭವಿಸದಂತೆ ತೋರುವುದು. ಹೊರಡು ಬೈದನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಹೊರಡು ಬೇಗ. ಮಾತಾ, ಶ್ರೀರಾಮಚಂದ್ರನ ಸಾಮಾನ್ಯನೇ, ಅಲ್ಲದೆ ಅವನಲ್ಲಿ ಧರ್ಮಮಾನಗಳಿರುವವು. ಚಿಂತೆ ಮಾಡಬೇಡ. ಇಲ್ಲ ಲಕ್ಷ್ಮಣ, ಇದು ನನ್ನ ಸ್ವಾಮಿಯ ಧ್ವನಿಯ ಹೊರತು ಅನ್ಯದಲ್ಲ. ಅಲ್ಲದೆ ಎಂತಹ ವೀರಾದಿ ವೀರನಾದರು, ಶೂರಾದಿ ಶೂರನಾದರು ವಂಚನೆಯ ಜಾಲಿಗೆ ಸಿಲುಕಿದಾಗ ಸಂಕಟ ಪಡಬೇಕಾದ್ದು ಸಹಜವಿಲ್ಲವೇ? ಹೋಗು ಮೈದುನ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನ ಕುಶಲವನ್ನು ನೋಡು. ಚಿಂತಿಸಬೇಡಿ ಮಾತಾ, ಶ್ರೀರಾಮಚಂದ್ರನಿಗೆ ಯಾವ ವಿಪತ್ತೂ ಬರುವುದಿಲ್ಲ. ಲಕ್ಷ್ಮಣ, ಕಡೆಗೂ ದಾಯಾದಿ ಮಾತ್ಸರ್ಯವನ್ನು ಸಾಧಿಸಿಯೇ ಬಿಟ್ಟಿಯಲ್ಲ. ಛೀ! ನೀನು ಭರತನು ಇಂತಹ ಸಮಯಕ್ಕಾಗಿ ಕಾದಿದ್ದರೆಂದು ನಾನು ಭಾವಿಸಿರಲಿಲ್ಲ. ಗುಪ್ತ ಶತ್ರುಗಳಾದ ನಿಮ್ಮನ್ನ ಪ್ರಿಯ ಸಹೋದರರೆಂದು ಭಾವಿಸಿದ್ದನಲ್ಲ ನನ್ನ ಸ್ವಾಮಿಯು. ಈಗ ಅರ್ಥವಾಯಿತು. ನಿನ್ನಣ್ಣನ ಕೇಡಿಗೆ ಆಹುತಿಯಾದರೆ ಸುಲಭವಾಗಿ ನಿನ್ನತ್ತಿಗೆಯೋ ನಿನ್ನವಳಾಗುಳೆಂಬ ದುರಾಲೋಚನೆಯಿಂದ. ರಾಮಚಂದ್ರ, ಸರಳಿನ ತೆರದಿ ಕಣ್ಣ ಯುಗವಂ ಹಿರಿಯುತ್ತಿರ್ಪ ಈ ಪುರುಷೋಕ್ತಿ ಕೇಳಿ ಹುಣ್ಣಿಗೆ ಹರಗಣಂ ಹೋಗಿಲ್ಲ ಮಕಟ ಕಠಿಣವಿದೆಂತೋ. ಆಗಲಿ ಮಾತು, ನಿಮ್ಮ ಆಜ್ಞೆಯಂತೆ ನಾನು ಹೊರಡುತ್ತೇನೆ. ಎಂತಹ ಮಾತನಾಡಿದ್ದಾರೆ. ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದೆ. ಅಣ್ಣನ ಆಜ್ಞೆಯನ್ನು ಮೀರಿದರೂ ಸರಿ, ನಾನಿನ್ನು ಹೊರಡುತ್ತೇನೆ. ಮಾತಾ, ನನ್ನದೊಂದು ಕೋರಿಕೆ. ಏನದು? ಮಾತಾ, ನಾನೀಗ ಸಪ್ತ ಋಷಿಗಳ ಆಜ್ಞೆಯನ್ನು ಇಲ್ಲಿ ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಹೋಗಬಾರದೆಂದು ನನ್ನ ಕೋರಿಕೆ ಮಾತಾ. ಹಾಗೆ ಆಗಲಿ.
ಭಯ ಭವ ಭಯ ಶಂಭೋ ಮಹಾದೇವ ಶಂಭೋ ಮಹಾದೇವ. ಭದ್ರೆ ಭದ್ರೆ, ಬಹಳ ದೂರದಿಂದ ನಡೆದು ಬಳಲಿ ನಿನ್ನ ಕುಟೀರದ ಬಳಿಗೆ ಬಂದಿದ್ದೆ. ನನಗೆ ಹಸಿವು ದೃಶ್ಯಗಳಾದರೂ ಬಹಳವಾಗಿ ಕಾಣಿಸುತ್ತಿದೆ. ಏನನ್ನಾದರೂ ನೀಡು. ಹಾಗೆ ಹಾಗೆ ಸ್ವಲ್ಪ ತಡೆಯಿರಿ. ಹಾಡು ಎಂತಹ ಲಾವಣ್ಯ, ಎಂತಹ ಲಾವಣ್ಯವತಿ. ರಾಜನ ವೈರಿಯಾದ ಆ ಹರಿಯೂ ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ, ಆನಂದಿಸತಕ್ಕ ರೂಪವೇ ಸರಿ. ಆ ಎಂತಹ ಆ ಕಡೆ ಬಂದ್ಮೇಲೆ ನಾವು ಈ ಕಡೆ ನೋಡ್ಬೇಕು. ಅದಕ್ಕೆ ಲಕ್ಷ್ಮಣ ಮೆಚ್ಚಿದೆ ನಿನ್ನಯ ಜಾಣ್ಮೆ. ಲೋಕ ಲೋಕವೇ ಅಚ್ಚರಿ ಪಡುವಂತೆ ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಮೆಚ್ಚಿದೆ ನಿನ್ನಯ ಜಾಣ್ಮೆಗೆ. ನೀನೆಂತಹ ಸುಂದರ, ನೀನೆಂತಹ ಸೌಂದರ್ಯವತಿ, ಲೋಕದಲ್ಲಿ ಅಪ್ರತಿಮ ಸುಂದರಿ. ನಿನ್ನ ಮೇಲಿನ ವ್ಯಾಮೋಹ ಶಿವಧನಸ್ಸನ್ನು ಎತ್ತಲಾಗದೆ ಮುಗ್ಗುರಿಸಿ ಬಿದ್ದಾಗ ಒಬ್ಬರಿಗೆ ಮೇಲೆ ಕುಳಿತು ಕೇಕೆ ಹಾಕಿ ಚಪ್ಪಾಳೆ ಹೊಡೆದಲ್ಲವೇ? ನನಗಾದ ಅಪಮಾನ ಅದನ್ನು ನೆನೆಸಿಕೊಂಡರೆ ಒಂದೇ ಸಾವಿರ ಸಹಸ್ರಾರು ಖಡ್ಗಗಳು ನನ್ನ ಎಲೆಯನ್ನು ನಾಡಿದಂತಾಗುತ್ತಿದೆ. ಅದು ಅಲ್ಲದೆ ನನ್ನ ತಂಗಿ ಶೂರ್ಪನಖ, ನನ್ನ ತಂಗಿ ಶೂರ್ಪನಖ ಅವಳಿಗಾದ ಅಪಮಾನವನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕುದಿಯುತ್ತಿದೆ. ಅದಕ್ಕಾಗಿಯೇ ನನಗೆ ನಿನ್ನ ಮೇಲೆ ಇಷ್ಟೊಂದು ಛಲ. ನಿನ್ನ ಮೇಲಿನ ಛಲದಿಂದ ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಶೋಕವನದಲ್ಲಿರಿಸಿ ನನ್ನ ಮನಸ್ಸಿನಲ್ಲಿ ಉದ್ಭವವಾಗುವ ಉತ್ತರವಾದ ಆಕಾಂಕ್ಷೆಗಳನ್ನು ತೀರಿಸಿಕೊಳ್ಳಬೇಕಾಗಿದೆ. ಆದರೆ ಅದಕ್ಕಾಗಿ ನನ್ನ ಸೋದರ ಮಾವನಾದ ಮಾರೀಚನನ್ನೇ ಬಲಿ ಕೊಡುತ್ತಿದ್ದೇನೆ. ಶ್ರೀರಾಮಚಂದ್ರ ಮಾವ, ಮಾರೀಚ, ಮನ್ನಿಸಿಬಿಡು, ನನ್ನನ್ನು ಮನ್ನಿಸಿಬಿಡು. ನನ್ನ ಸ್ವಾರ್ಥ ಸಾಧನೆಗಾಗಿ ನಿನ್ನನ್ನು ರಾಮನ ಬಾಣಕ್ಕೆ ಮನ್ನಿಸಿ. ಮರಿಗಳು ವಿಘಟವಾಗಿ ಕೊಡುತ್ತಿವೆ. ನನ್ನ ಮನಸ್ಸಿನಲ್ಲಿ ಏನೋ ಕಾರ್ಮೋಡವೇ ಕವಿದು ಶಿರೋ ಮೇಲ್ಭಾಗದವಳು ಕಾಗೆ ವೃದ್ಧಾದಿಗಳ ಚಿತ್ತಾರವೇ ಪ್ರಾರಂಭವಾಗಿದೆ. ನನ್ನ ಆಯಸ್ಸಿನ
ಅಂತ್ಯ ಕಾಲವು ಸಮೀಪಿಸಿದಂತೆ ಭಾಸವಾಗುವುದು. ಇಲ್ಲ ಇಲ್ಲ ನನಗೆ ಭಯ. ಅತಲ ವಿತಲ ಪಾತಲ ತಲಾತಲ ರಸಾತಲ ಸುತಲ 56 ದೇಶಗಳನ್ನು ಹಿಡಿದು ಓಡಿಸಬಲ್ಲ ದುರಧೀರನಿಗೆ ಭಯ ಇಲ್ಲ. ಒಂದು ಬಹಳ ಹೊತ್ತಾಯಿತು. ಇಷ್ಟು ಹೊತ್ತಿಗಾಗಲೇ ಮಾರೀಚನು ರಾಮ ಲಕ್ಷ್ಮಣನನ್ನು ಕರೆದುಕೊಂಡು ದೂರ ದೂರ ಹೋಗಿರುತ್ತಾನೆ. ನಾನು ಬಂದ ಕಾರ್ಯ ಸಾಧಿಸಲೇಬೇಕು. ಸೀತಾಭರಣವನ್ನು ಮಾಡಿಕೊಂಡು ಹೋಗಲೇಬೇಕು. ನನ್ನ ಕಾರ್ಯ ಸಾಧನೆಯಾಗಲೇಬೇಕು. ಭದ್ರೆ, ನನಗೆ ಹಸಿವು ಕೃಷಿಗಳಾದರೂ ಬಹಳವಾಗಿ ಕಾಡಿಸುತ್ತಿದೆ. ನಿಲ್ಲಲು ಶಕ್ತಿ ಇಲ್ಲ. ಕೈಕಾಲುಗಳು ಕಂಪಿಸುತ್ತಿವೆಯಮ್ಮ. ಕಣ್ಗಾಲುಗಳು ತಿರುಗುತ್ತಿವೆ. ಇದು ಸ್ವೀಕರಿಸಿ ಪೂಜ್ಯರೇ. ಸ್ವಲ್ಪ ಮುಂದೆ ಬಂದು ನೀಡಬಾರದೆ? ಸಾಧ್ಯವಿಲ್ಲ. ಮೈದುನನಾದ ಲಕ್ಷ್ಮಣನು ಸಪ್ತರ್ಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ನಾನು ಮುಂದೆ ಬರುವಂತಿಲ್ಲ. ಏನಮ್ಮ, ನಮ್ಮಂತ ಯತಿಗಳಿಗೂ ಸಪ್ತರ್ಷಿಗಳಾಗಲಿ. ಬಹಳವಾಗಿ ಬಳಲಿರುವ ನಾನು ಈ ನಿನ್ನ ಕುಟೀರದಲ್ಲಿ ಮರಣ ಹೊಂದಿದ್ದೇ ಆದರೆ ನಿನಗೆ ಇಡೀ ಶಾಪವನ್ನು ಏನು ಮಾಡಲಿ? ಇವರ ಶಾಪಕ್ಕೆ ಗುರಿಯಾಗಲಿ ಅಥವಾ ಮೈದನ ಆಜ್ಞೆಯನ್ನು ಮೀರಲಿ, ದಯವೆಚ್ಚಿದ್ದಂತಾಗಲಿ. ಇದು ನಿಮ್ಮಿಚ್ಛೆಯಿಂದ ಭಿಕ್ಷೆಯನ್ನು ಸ್ವೀಕರಿಸಿ. ಅಪರಮಿತ ಐಶ್ವರ್ಯವುಳ್ಳ ವಾಯುಭವದಿಂದ ಕೂಡಿದ ನನ್ನ ರಥವು ಸಿದ್ಧವಾಗಿದೆ. ರಾಮಚಂದ್ರ, ಎಂತಹ ಅನರ್ಥವಾಯಿತು. ನಾನು ನಿನ್ನ ಮಾತನ್ನು ಕೇಳಿದೆ ಎಂತಹ ಅನರ್ಥಕ್ಕೆ ಗುರಿಯಾದೆನು. ಈ ನೀಚನಾದರೂ ನನ್ನನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವುದಲ್ಲ. ಅಯ್ಯೋ ಅಯ್ಯೋ, ಇದರಿಂದ ಪಾರಾಗುವ ಭಯ ಆದರೆ ಹೇಗೆ? ಯಾರಾದರೂ ನನ್ನನ್ನು ಕಾಪಾಡಿ, ಯಾರಾದರೂ ನನ್ನನ್ನು ರಕ್ಷಿಸಿ. ದಶರಥ ಚಕ್ರವರ್ತಿಗಳೇ, ಮೈದನನಾದ ಲಕ್ಷ್ಮಣನೇ, ಯಾರಾದರೂ ನನ್ನನ್ನು ಕಾಪಾಡಿ ಕಾಪಾಡಿ. ಯಾರು? ನನ್ನ ಚೈತನಾದ ದಶರಥನನ್ನು ನೆನೆಯುತ್ತಿಲ್ಲ. ಅಮ್ಮ, ಯಾರು ತಾಯಿ? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿಯು, ದಶರಥ ಮಹಾರಾಜನ ಸೊಸೆಯು. ನನ್ನ ಕಾಂತನು ಇಲ್ಲದ ಸಮಯದಲ್ಲಿ ಈ ಘಾತುಕನ ಮೋಸದಿಂದ ಅಪಹರಿಸಿಕೊಂಡು ಹೋಗಲು ಯತ್ನಿಸುತ್ತಿರುವನು. ನನ್ನನ್ನು ರಕ್ಷಿಸು ಪಕ್ಷಿರಾಜ, ನನ್ನನ್ನು ಕಾಪಾಡು. ಇಲ್ಲವೋ ಪಾಪಾತ್ಮ, ಶ್ರೀರಾಮಚಂದ್ರನಿಲ್ಲ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುವೆಯಾ? ಮೊದಲು ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಏಲ ಮುದಿ ಹದ್ದೆ, ಸತ್ತ ಹೆಣಗಳನ್ನು ಕಿತ್ತು ತಿನ್ನುವ ನೀನು ನನ್ನೊಡನೆ ಸೆಣಸುವೆಯಾ? ನೀನು ಯಾರು? ಇಲ್ಲವೋ ಪಾಪಿ,
ಮೊದಲು ನೀನಾರಬಹುದು ತಿಳಿಸು, ಆಮೇಲೆ ನನ್ನ ವಿಚಾರ ತಿಳಿಸುವೆನು. ನಾನು ಲಂಕಾಧೀಶ್ವರ ರಾವಣ ಸಾರ್ವಭೌಮ. ನೀನು ಯಾರು? ನಾನು ಮಹಾಪರಾಕ್ರಮಿಯಾದ ಜಟಾಯುವು. ಮೊದಲು ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಪರಾಕ್ರಮಿ ಎಂದು ಕೇಳಿರುವನು. ಇವನೊಡನೆ ಸೆಣಸುತ್ತ ನಿಂತರೆ ನನಗೆ ಸಮಯವಾಗುವುದು. ಇವನನ್ನು ಉಪಾಯದಿಂದಲೇ ಸಂಹರಿಸುವೆನು. ಎಲ್ಲವೋ ಜಟಾಯಿ, ನಾವಿಬ್ಬರು ಸಮಬಲದವರಾದುದರಿಂದ ನಮ್ಮ ಪ್ರಾಣದ ನೆಲೆಯನ್ನರಿತು ಯುದ್ಧ ಮಾಡೋಣ. ಮೊದಲು ನಿನ್ನ ಪ್ರಾಣದ ಎಲ್ಲಿರೋ ತಿಳಿಸು. ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲು ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆ? ನನ್ನ ಪ್ರಾಣದ ನೆಲೆ ನನ್ನ ಎರಡು ರೆಕ್ಕೆಗಳಲ್ಲಿರುವು. ಹಾಗಾದರೆ ಸಿದ್ಧರಾಗುವ ಪಕ್ಷಿರಾಜರೇ, ರಾಮಚಂದ್ರ. ಜಾನಕಿ, ನೋಡಿದೆಯಾ ನನ್ನ ಪೌರುಷ ಪರಾಕ್ರಮವನ್ನು? ಅಯ್ಯ ಪಕ್ಷಿರಾಜರೇ, ನನ್ನನ್ನು ಕಾಪಾಡಲು ಬಂದ ನಿನಗೂ ಇಂತಹ ದುಸ್ಥಿತಿಯೇ? ರಾಮಚಂದ್ರ, ರಾಮಚಂದ್ರ, ಏನು ಮಾಡಲಿ? ನನ್ನ ಸ್ವಾಮಿಗೆ ನನ್ನ ವಿಚಾರವನ್ನು ತಿಳಿಸುವ ಬಗೆ ಆದ್ರೆ ಹೇಗೆ? ಅಯ್ಯೋ, ಹೌದು ಹೌದು, ನಾನು ಪತಿವ್ರತಿಯಾಗಿದ್ದ ಪಕ್ಷದಲ್ಲಿ, ತ್ರಿಕರ್ಣ ಶುದ್ಧದಿಂದ ನನ್ನ ಸ್ವಾಮಿಯನ್ನು ಸೇವಿಸಿದ್ದೆ ನಿಜವಾಗಿದ್ದ ಪಕ್ಷದಲ್ಲಿ, ಎಲೆ ಪಕ್ಷಿರಾಜನೇ, ನನ್ನ ಸ್ವಾಮಿಗೆ ಎಲ್ಲ ವಿಚಾರವನ್ನು ತಿಳಿಸಿ ಆತನಿಂದಲೇ ನೀನು ಸದ್ಗತಿಯನ್ನು ಪಡೆ, ಆತನಿಂದಲೇ ನೀನು ಮುಕ್ತಿಯನ್ನು ಪಡೆ. ರಾಮಚಂದ್ರ, ರಾಮಚಂದ್ರ. ಜಾನಕಿ, ಎಲ್ಲೋ ನಿನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ. ಅಡ ನನ್ನ ಲಂಕಾನಗರಕ್ಕೆ. ಸೀತೆ ಇವರುಗಳನ್ನು ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ನಿನ್ನ ಹತ್ತು ಧ್ವನಿ ಕೇಳಿಕೊಳ್ತಿರು. ಮಾತೆಯವರು ಗಾಬರಿಗೊಂಡು ನಿನ್ನನ್ನು ಹಿಂಬಾಲಿಸುವಂತೆ ಆಜ್ಞೆ ಮಾಡಿದರು. ಅದು ಅಲ್ಲ, ನನ್ನನ್ನು ಬಹುವಾಗಿ ನಿಂದಿಸಿ ಮಾತನಾಡಿದರು. ನಿನ್ನನ್ನು ಹಿಂಬಾಲಿಸಬೇಕಾಯಿತು ಅಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಆ ರೀತಿ ವೇಷ ಮರೆಸಿ ಬಂದು ಆ ರೀತಿ ಕೂಗಿಕೊಂಡರು. ನಡೆ, ಜಾಗೃತಿಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ನಡೆ ಲಕ್ಷ್ಮಣ. Ram
ಸೀತೆಯು ಸಿಕ್ಕ ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿದಂತೆ ಕಾಣುತ್ತಿದೆ. ಹೀಗೇನು ಮಾಡುವುದು? ಎಲ್ಲಿ ಹುಡುಕುವುದು? ಸೀತಾ, ಜಾನಕಿ, ಮನೋಹರೇ, ವೈದೇಹಿ, ಸೀತಾ! ರಾಮ, ಶ್ರೀರಾಮಚಂದ್ರ, ಅಣ್ಣ, ಜಾನಕಿ, ಮನೋಹರೇ, ಮಧುರ ರೂಪೆ ಬಾ, ಎಲ್ಲಿ ಸೀತಾ, ಎಲ್ಲಿ